ದಿನಾಂಕ 10/4/2026 ಧಾರವಾಡ ನಗರದ ಅಶ್ಮಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂಥ ಒಬ್ಬ ವ್ಯಕ್ತಿ 33 ವರ್ಷ ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದೆ. ಅದಾದಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಆ 9 ಜನರನ್ನು ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರಾತು ಮಾಡಿದಂಥ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ. ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರೆದ ತನಿಖೆಯನ್ನು ಮಾಡುವಂಥ ಕ್ರಮ ಕೈಗೊಳ್ಳಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಮುಂದುವರೆದ ಮತ್ತು ಹೆಚ್ಚುವರಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗ್ತದೆ. ಮತ್ತು ಅವ್ರುಗಳು ಆರೋಪಿಗಳನ್ನು ನೋಡಿದ್ದೀವಿ ಅಂತ ಹೇಳಿರೋದರ ಹಿನ್ನೆಲೆಯಲ್ಲಿ ಮತ್ತು ಅವರ ಡೀಟೇಲ್ಸ್ ನಿಮಗೆ ಯಾರು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಬೆಸ್ಟ್ ಐಡೆಂಟಿಫಿಕೇಶನ್ ಕರೆಕ್ಟ್ ಈ ಒಂದು ಕೇಸ್ನಲ್ಲಿ ಮಾಡಿಸಲಾಗುತ್ತೆ. ಹೀಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಬೆಸ್ಟ್ ಐಡೆಂಟಿಫಿಕೇಶನ್ ಕರೆಗೆ ಅನುಮತಿಯನ್ನು ಕೊಡಬೇಕು. ಮೃತ ಹೊಂದಿರುವಂಥ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾರೆ ಅವರಿಬ್ಬರ ನಡುವೆ ಭಾಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಆಗ್ತದೆ ಒಂದು ಆರೋಪಿ ಹೇಳಿದ್ದಾನೆ. ಮತ್ತು ಕಂಪ್ಲೇಂಟಲ್ಲೂ ಕೂಡ ಇದೇ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದಲೂ ನಿರಂತರವಾಗಿ ಕಿರಿಕಿರಿ ಮಾಡ್ತಿದ್ದ ಆರೋಪಿ ಅನ್ನೋದು ಹೇಳಿದ್ದಾನೆ. ಹಾಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಕಟ್ ಮಾಡುವ ಮುಖ್ಯ ಕಾರಣ ಅನ್ನೋದು ತಿಳಿದುಬಂದಿದೆ. ಮತ್ತು ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಅದರಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕೆಲವು ಆರೋಪಿಗಳು ಇದ್ದಾರೆ. ಆ ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಅವರು ಭಾಳಷ್ಟು ದಿನದಿಂದ ಅವರು ಒಂದು ಪ್ಲ್ಯಾನ್ ಮಾಡಿ ಅವನ್ನ ಮೃತ ವ್ಯಕ್ತಿಯಿಂದಲೇ ಅವನ್ನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋ ಅಪ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಮೃತ ವ್ಯಕ್ತಿಯೇನಿದೆ ಅವ್ರ ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಭಾಳಷ್ಟು ಬಾರಿ ಅವನಿಂದ ಹೋಗಿ ಬಂದು ದರ್ಶನ ಹುಡುಗರ ಜೊತೆಗೆ ಮಾಹಿತಿ ಜೊತೆಗೆ ಕಾಣಿಸ್ಕೊಡ್ಲಿಕ್ಕೆಲ್ಲ ಹೋಗಿದ್ದಂಥ ಸಂದರ್ಭದಲ್ಲಿ ಆ ಮದುವೆ ಇರುವಂಥದ್ರ ಬಗ್ಗೆ ಈ ಆರೋಪಿಗಳಿಗೆ ಅಲ್ಲಾಗಿಲ್ಲ. ಹುಡುಗರನ್ನ ಜೊತೆಗಿಟ್ಕೊಂಡು ಓಡಾಡ್ತಿದ್ದಾರೆ ಅಂತಂದು ಕೆಲವು ದಿನಗಳ ಕಾಲ ಸಾಕಿದ್ದಾರೆ ಬೆಂಗಳೂರು ನಗರದಲ್ಲಿ. ಅದಾಗಿಲ್ಲ. ಅದಾದಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡ್ಮಕ್ಳು ಇದ್ದಂಥ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲ್ಯಾನ್ ಮಾಡಿ ಅವರು ಎಕ್ಸಿಕ್ಯೂಷನ್ ಮಾಡಿ ಒಟ್ಟು 9 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನು ಈ